ಚೇರ್ಮನ್ಗೆ ಇಬ್ರು ಹೆಂಡ್ರು ಇರ್ತಾರ. ಹೌದು ಗೌಡುಗ ಹೌದು. ಮತ್ತ ಇಬ್ರು ಹೆಂಡ್ರನ್ನ ಯಾರು ಎದ್ದು ಬಂದಿರಪ್ಪ? ನಾನು ಹಿಂದೆ ಕೂತದ ದುಸ್ಮಾನ. ಯಾಕಂದ್ರೆ ಏ ಇಲ್ಲ ಏ ಇಲ್ಲಿ ಯಾವ ಊರು ಚೇರ್ಮನ್ಗೆ? ಒಂದ್ ಊರಾಗ ಆ ಕಡೆ ಮಾತ್ರ ಅಫಜಲ್ಪುರದಾಗ ಅಲ್ಲ. ನಾನು ಒಂದು ಗುದ್ದೆ ಅನ್ನತ್ತೀನಿ. ಇಲ್ಲ ಹೇಳವ ನಾ ಯಾರಿದ ನೀ ನಾನು ಹೇಳ್ತೀನಿ. ಇಲ್ಲ ಆ ಚೇರ್ಮನ್ ಹೇಳ್ತಿ ಅದು ಮನ್ಯಾಗ ಮಗನ ನಾನೇ ಹೊಡೆದಿನಿ ಕಾಶಿ ಅಂದ. ಎಂತ ನೀಚದಿ ಎಂತ ಕಟಕದ ನನ್ನ ಹಾಟ್ಯ ಬಂಗಾರದ ಹಾಟ್ಯ ಸಂಬಂಧ ಬಂಗಾರ ಅಂತ ತಮ್ಮನ ಜೀವ ಹೊಡೆದಲ್ಲ ನನ್ನ ಹಾಟ್ಯ ಅಂತೇಳಿ ತಾಯಿ ಕಳ್ಳ ಬಾಯಾಗ ಮಣ್ಣು ಹಾಕೊಂಡು ಹೊಟ್ಟೆ ಬಡ್ಕೊತಿತ್ತು. ಯಾರಿಗಾರ ಹೋಗಿ ಹೇಳಿಗಿಳ್ಳ ತಿಳ್ಕೊಂಡು ಬಿದ್ದಿರ್ತಕ್ಕಂಥ ಕೊಡ್ಲಿತ್ತೊಂದು ಎತ್ತಿ ಹೊಡೆದು ಬಿಟ್ಟ ತಾಯಿ ರುಂಡ ಕಡಿಗಾಗಿ ಬಿತ್ತು ಬಂಧುಗಳೇ. ತಾಯಿ ರುಂಡ ಕಡಿಗಾಗಿ ಬಿತ್ತು. ಕಡಿ ಸಾಕಾಶ ಹೇಳ್ಯಾವ ಮಗನ ತ್ರಾಸ್ ಮಾಡ್ಕೋಬೇಡ ಬಾಳ ಮಗನ. ಹೇಳ್ಯಾವ ಹೊಸ ಕುದುರೆ ಬಂದದ ನನ್ನ ಹಳಿ ಕುದುರೆ ಕಡೆ ಹೈದು ಬಿಟ್ಟಲ್ಲ ಗೌಡ. ಹೌದಾ ಏನ್ ದೇವ್ರ ಹೇಳೋಣಿಕಿ. ಹೊಸ ಕುದುರೆ ಹಳೆ ಕುದುರೆ ಅನ್ನೋ ತೋಡ ಮಂದಿ ತಿಳಿತು ತೋಡ ಮಂದಿ ತಿಳಿಲಿಲ್ಲ. ಯಾಕ ಚೇರ್ಮನ್ ಎರಡು ಹ್ಯಾಂಡ್ರಿದ್ದು ಸಣ್ಣಕ್ಕಿ ಮನಿಗೆ ಹೋಗೋಗತ್ತಿದವ. ಅಕ್ಕ ಎದಿಯ ಹಾಲ ನನಗ ಎತ್ತಿ ಕುಡಿಸಿದೆವ ಮರಿದಿಲ್ಲ ನಿನ್ನ ಋಣ ನನ್ನ ಜಲ ಮೀರುತ್ತಕ್ಕ. ಬಂದ್ ಕೂಡಲೇ ಅಕ್ಕಂದಳು ಓಸು ಹುಚ್ಚ ಹಿಡ್ದಂಗ್ ಮಾಡಕತ್ತ. ಹುಚ್ಚಿಗೆ ಅಟ್ಟೆ ಗಂಡನ ಮನಿ ಅಟ್ಟೆ ಅತ್ತ ತವ್ರ ಮನಿನ ಅಟ್ಟೆ ಅತ್ತ. ಯಾಕ ನಿನಗೊಂದು ಮಾತು ಹೇಳ್ತೀನಿ ನಾನು. ಇಲ್ಲಿ ನನಗ ಹುಚ್ಚಿನ ಅಟ್ಟೆ ಗಂಡನ ಮನಿನ ಅಟ್ಟೆ ತವ್ರ ಮನಿನ ಅಟ್ಟೆ ಅತ್ತೆ. ಬಾಳ ಚಂದ ಹೇಳ್ದಿ. ನಿನ್ನ ಮೇಳ್ನಾಗ ಮಳ ಗಾಡಿ ಇಟ್ಕೊಂಡ್ ದಿಂಬಡಿತಲ್ಲ ಅವು ಬಿಜಾಪುರದ ಕಿಶೆ ಹೊಡ್ಯಾರಂಗ ಆಗ್ಯಾವ. ನನ್ನ ಮೇಲೆ ಹುಚ್ಚ ಕಂಡ್ರ ನಿನಗ ಇಲ್ಲೊಂದು ಡಗ್ಗ ಬಿಡೋದು ಹಬ್ಬಲಿ ಕಟಿಂಗ್ ಮಾಡ್ಕೊಂಡು ಮಳ ಗಾಡ್ ಬಿಟ್ಟು ದಿಂಬ ಬಡಿತದ. ನಿನ್ನ ಮೇಲೆ ಎಷ್ಟು ಮಂದಿ ಕಾಳರಾರ ಹುಚ್ಚರಾರ ಇರ್ಲಿ. ನಾ ಅಕ್ಕಗೆ ಹೇಳಿದ ಅಕ್ಕ ಸುಳ್ಳಲ್ರಿ. 25 ವರ್ಷ ಗಟ್ಲೆ ಹಾಡಕತ್ತಾಳ. ಹಾಡಕತ್ರನು ಕೂಡ ಈ ಮಾಳಪ್ಪನ ಸೇವಾ ತನ್ನ ಉಸಿರು ಹಾದ್ರು ಕೂಡ ಸೇವಾ ಬಿಡಬಾರ್ದು ಅಂತೇಳಿ ಮಾಡಕತ್ತಾಳ. ಖರೆ ಅಟ್ಟು ಹಗಲು ರಾತ್ರಿ ನಿದ್ಗಟ್ರು ಕೂಡ ಸರ್ವೀರ್ ನೋಡ್ರಿ ಹೆಂಗ ಗುಂಡಗಲ್ ಇದ್ದಂಗ ಹಾಳ ತಿಳಿನಿಲ್ರಿ. ನಿನಗ ವರ್ಣ ಮಾಡಿ ನಾ ನಿನ್ನ ಅಕ್ಕ ಹಿಂಗ ಹಂಗತ್ ನಾ ಏನು ಅಂದಿಲ್ಲ. ಇನ್ನೊಂದು ಮಾತು ಹೇಳಲ್ಲ ಅಕ್ಕ. ಏನ್ ಹೇಳೋದ್ ಕೇಳಿದ್ರ ಖಬರಿಗೇಡಿ ತಡಿ ಸ್ವಲ್ಪ ತಡಿ. ಖಬರಿಗೇಡಿ ಗತ್ಲೆ ಮಾತಾಡ್ಬೇಡ, ಹುಚ್ಚಿಗತ್ಲೆ ಮಾತಾಡ್ಬೇಡ. ನಿನಗೊಂದು ಮಾತು ಹೇಳ್ತೀನಿ ಅಕ್ಕ. ನಾನು ಇವತ್ತು ಅಫಜಲ್ಪುರದಾಗ ಬಂದು ಇವತ್ತು ಈ ತಮ್ಮನ ಮುಂದೆ ನಿನ್ನ ಬೆನ್ನಿಗೆ ಹುಟ್ಟಿರ್ತಕ್ಕಂಥ ತಮ್ಮಿದು ಖಬರಿಗೇಡಿ ದಂದನ ಏನು ಮಾಡ್ದ. ನಾ ಖಬರಿಗೇಡಿ ಮಾಡ್ಬೇಕಾದ್ರ ಅಲ್ಲಿ ಮಂದಿ ನಿನಗನು ನೀವು ಇಬ್ರು ಮಂದಿ ಖಬರಿಗೇಡಿನ ಅಂದಿರ್ಬೇಕಲ್ಲ. ಒಂದೇ ತಾಯಿ ತಂದೆ ಮಕ್ಕಳಿದ್ದೇನು. ನಾ ಸಣ್ಣವ ನನ್ನ ಖಬರಿಗೇಡಿ ಅಂದ್ರೆ ದಕ್ತು. ನೀ ಖಬರಿಗೇಡಿ ಹಾಕಿದ್ದ ನೀ ಅಂತ ಖಬರಿಗೇಡಿ ಅಂತ ಬುದ್ಧಿ ಹೇಳ್ಬೇಕು ನನಗ. ಯಾಕ್ರಿ ಇಲ್ಲ ಅಕ್ಕಿ ಹೇಳ್ತಾಳ ನಾ ಖಬರಿಗೇಡಿದ ಅಂದ ಅಂತದ್ ನಾ ಏನು ಮಾಡಿದ್ದ. ಅಕ್ಕಿ ಹೇಳ್ತಾಳ. ಇನ್ನೊಂದು ಪ್ರಶ್ನೆಯನ್ನು ಕೇಳ ಬರ್ತಾವ ಮುಂದ. ಬೆಳೆಸಿದವ ಮರದಿಲ್ಲ ನನ್ನ ಜನ್ಮ ಇರೋ ತನಕ ನಡಿ ಹೋಗೋನು ಅಕ್ಕಯ್ಯನ ತಡೆಯಾಕ ಅಮ್ಮನ ಮಾತಿಗೆ ಮಾಯವ ಫುಲನಾಕ ಎದಿಯ ಹಾಲ ಕುಡಿಸಿ ಎತ್ತಿ ಬೆಳೆಸಿದವ ಮರದಿಲ್ಲ ನನ್ನ ಜನ್ಮ ಇರೋ ತನಕ ನಡಿ ಹೋಗೋನು ಹಬ್ಬಕ್ಕ ಅಮ್ಮನ ಮಾತಿಗೆ ಮಾಯವ ಫುಲನಾಕ ಕಮನ ಹಣದಾಗ ನೀರ ಕಾಸಿ ನಿಂತವ ಬಂದಿರ್ಬೇಕು ಶೀತಾಳಕ ಹಾಕೊಂಡ ಮಾಡೇಳು ನೀ ಜಳಕ ಎಡಿ
ನೀ ಮಾತಾಡಕ್ ಅಫ್ಜಲ್ಪುರದಾಗ ಹೌದು ಅನ್ಸ್ಕೊಂಡು ಹೋಗ್ತಿರ್ಬೇಕು. ಹಾಡರ್ದಾಗ ನಿಮ್ಮಂತ ಅಕ್ಕದವ್ರು 10 ಮಂದಿರು ಬಂದ್ರು ನಂದು ಮಗ ನಾ ಅಲ್ಲಿ ಇವತ್ತ. ಯಾಕಂತ ಕೇಳು, ನೀ ತಪ್ಪು ತಿಳ್ಕೊಂಡಿ. ಯಾಕ ಅಕ್ಕನ ಮುಂದೆ ಅಟ್ಟು ಹುರುಪಿಲ್ಲ ತಮ್ಮ ಹಾಡ್ಬೇಕನ್ನೋದು ಆಶಯ. ನಾನು ಎಲ್ಲಾ ಹೆಣ್ಮಕ್ಳಿಗೆ ಅಮ್ಮೋಗ್ಸಿ ಒಂಜಾರ ದೇವ್ರು ಬತ್ರಿ ಬಂಡ್ರ ಹಚ್ಬೇಡ್ರು. ದೇವ್ರು ಹೇಳವ ಏನದ ಏದ್ ನಿಂದ್ರಿ ಅವ ಹೇಳವ ಹೇಳ. ಓಂ ನಮಃ ಶಿವಾಯ. ನಗಬೇಡ್ರಿ ಅವ, ನಿಮಗೆ ನಗು ಬರ್ತಲ್ಲ ನನ್ನ ತ್ರಾಸ ದೇವ. ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಗುರುಜಿ ಏನಕ್ಕದ? ಗಂಡಸ ಮಕ್ಕಳಿಗೆ ದೇವ್ರು ಬತ್ತಂದ್ರ ಅಲಗ ಹಾಕೋತಾರ, ಗುಂಡ್ ಹಾಕೋತಾರ, ಬೆತ್ತದಲ್ಲಿ ಹೊಡ್ಕೋತಾರಲ್ಲ. ಹೆಣ್ಣು ಮಕ್ಳು ದೇವ್ರು ಬಂದ್ರ ಹಂಗಿಲ್ಲಪ್ಪ. ಮತ್ತೆ ಹಂಗೆಪ್ಪ ಹೆಣ್ಣು ಮಕ್ಳಿಗೆ ದೇವ್ರು ಬತ್ತಂದ್ರ ಹೆಣ್ಣು ಮಕ್ಳು ದೇವ್ರು ಬತ್ತಂದ್ರ ತಲೆ ಮೇಲೆ ಇರ್ತಕ್ಕಂತ ಶರ್ಗ ತೆಗೆದು ಸೊಂಟಕ್ಕೆ ಸುತ್ತಿ ಎರಡು ಕೈ ಮ್ಯಾಕ್ ಮಾಡಿ ನಿಂತ್ರಂದ್ರ ಹ್ಯಾಂಗ ಸಾವಕಾಶ ಏ ಬಿಡೋ ದೇವ್ರಿಗೆ ಬಿಡು ಇಲ್ಲ. ಹೇಳ ಏನದ ಹೇಳು. ವೆಂಕಟರಾಮನ ಮತ್ತೆ ಪೋಳಿ ಮುಂದೆ ಹೇಳವ ಏನ್ ಹೇಳ ಮಗನ? ಮುಗ್ಲ ಮಾಡ ನೋಡಿದ್ರ ಮಳಿ ಆತದ್ರಿ ಮಗನ. ಹೇಳ ನಾ ಯಾರಿದ? ನೀ ಯಾರಿದ್ದೇವ? ನಾ ಚಿತ್ತಪಟ್ಟ ದ್ಯಾಮಾವದಿನ ಮಗನೇ. ಕಾನೂನು ಬಂಡಿ ಹುಡ್ಕೊಂಡು ಊರ್ ಹೊರಗೆ ಅಗಸಿ ಬಂಡಿ ಕೂತಿನಲ್ಲೇ ಮಗನೇ. ಏನ್ ಮಾಡ್ಬೇಕ ತಾಯಿ? ನಾ ಊರ ಬರ್ಬೇಕಾದ್ರೆ ಹಲಿಗೆ ಕೊಂಬ ಹಚ್ಚಿ ಸಣ್ಣದ್ರ ಕರ್ಕೊಂಡು ಊರ ತಂದ್ರ ಸುಕ್ಕಲೇ. ಏನ್ ಹೇಳೋಣಿಕಿ ದೇವ್ರ? ಏ ಮಗನ ಹೇಳ ಬಂಡ್ರ ಚಲಿಯೋದಿಟ್ರು ಬಂಡ್ರ ಸಿಡಿ ಹಚ್ಚ ತಾಯಿ. ಹೇಳ ಇರ್ಲಿ. ಈ ಊರ್ ಕಮಿಟಿ ಚೇರ್ಮನ್ಗ ನಮ್ಮ ಒಡ್ಡರ ಸಮಾಜ ಓಣಿ ಒಳಗ ಊರ್ ಕಮಿಟಿ ಚೇರ್ಮನ್ಗೆ 2 ಹೆಂಡ್ರು ಇರ್ತಾರ. ಹೌದು ಗೌಡುಗ ಹೌದು. ಮತ್ತ 2 ಹೆಂಡ್ರನ್ನ ಯಾರು ಎದ್ದು ಬಂದಿರಪ್ಪ? ನಾನು ಹಿಂದೆ ಕೂತದ ದುಸ್ಮಾನ. ಯಾಕಂದ್ರೆ ಇಲ್ಲ ಇಲ್ಲಿ ಯಾವ ಊರು ಚೇರ್ಮನ್ಗ? ಒಂದ್ ಊರಾಗ ಆ ಕಡೆ ಮಾತ್ರ ಅಲ್ಲ. ನಾನು ಒಂದು ಗುದ್ದೆ ಅನ್ನತ್ತೀನಿ. ಇಲ್ಲ ಹೇಳ. ಒಬ್ಬ ಗೌಡಿಗೆ 2 ಹೆಂಡ್ರು ಇರ್ತಾರ. ಹೌದು. ಈ ಗೌಡು ಕಮಿಟಿ ಚೇರ್ಮನ್ ಅವನೇ ಇರ್ತಾನ, ಅಧ್ಯಕ್ಷನ ಅವನೇ ಇರ್ತಾನ, ಮೆಂಬರ್ ಅವನೇ ಇರ್ತಾನ, ಜಾತ್ರೆನೇ ಅವನೇ ಮಾಡ್ತಿರ್ತಾನ. ಹೌದು. ಮೊದಲಿನಕ್ಕಿ ದೇವ್ರು ಬತ್ತು ಇವನಿಗೆ 2 ಹೆಂಡ್ರು ಮಗನಿಗೆ. ಮೊದಲಿನಕ್ಕಿ ದೇವ್ರು ಬತ್ತು ಕಿಚ್ಚ ಕಾವನ ಕಾವ್ ಗೌಡು ಮಂದ ತೀರ್ಸ್ಕೋಬೇಕಂದ್ರೆ ದೊಡ್ಡ ಗೌಡ್ತಿ ಮಂದ್ಯಾಗ. ಹೌದು. ಸಾಕಾಶ ಹೇಳ ಮಂದಿ ತಿಳಿಯಂಗ. ಏನ್ ಹೇಳ ಮಗನ? ಕಮಿಟಿ ಚೇರ್ಮನ್ ಎಲ್ಲಿದ? ಮಗನಿಗೆ ಕರಿ ಅಂದೊಳಕಿ. ಯಾರ್ರೀ ಕಮಿಟಿ ಚೇರ್ಮನ್ರು? ಅಲ್ಲಿ ಅವ್ರು ಆ ಊರಾಗ ಅದಾರ. ಅವ್ರು ಇಲ್ಲಿಲ್ಲ. ಬಂದನ ಇಲ್ಲ ಗೌಡ? ಬಂದನ ಹೇಳ. ಏ ಮಗನ ಗೌಡ ಹೇಳವ. ಏನ್ ಹೇಳ ಮಗನ? ಏನ್ ಹೇಳ್ತಿ ಹೇಳವ. ಇಟ್ಟ ಊರ್ ಮಾತಾಗ್ಯದ ಮಗನ. ಹೌದು. ಇದು ಮನಿ ಮಾತ ಚಿತ್ತಿಟ್ಟಿ ಕೇಳು. ಹೇಳವ ಪಟ್ಟನ ಕಾಲು ಹಿಡಿ. ಏ ಮಗನ ಹಿಡ್ದಾನ ಅಲ್ಲಿ ಕಡಿ ಇಲ್ಲಿ ಕಡಿ ಹೊಟ್ಯಾಗ ಗಂಟಾಗಿ ಗುದುಗುರು ಗಿಡ್ದಲ್ಲ ಗೌಡ. ಅಂತ ಗಂಟ ಏನು ಸೋಲಾಪುರಕ್ಕೆ ಆಪರೇಷನ್ ಕರವಯ್ಯ ಮನು. ಈ ಗಂಟ ದವಾಖಾನೆಗೆ ಹೋದ್ರೆ ಆರಾಮಾಗಲ್ಲ. ಇದು ಮನಿ ಗಂಟ ಅದಲ್ಲ. ಹೇಳವ. ನಾ ಯಾರಿದ? ನೀ ನಾನು ಹೇಳ್ತಿ ಇಲ್ಲ. ಆ ಚೇರ್ಮನ್ ಹೇಳ್ತಿ ಅದು ಮನ್ಯಾಗ ಮಗನ. ಏ ಮಗನ ಹೇಳವ. ಇಟ್ಟತಾನ ಊರ್ ಮಾತು ತೆಗೆದಿದ್ದು ಮನಿ ಗಂಟ ಪಕ್ಕ ಚಿತ್ತಿಟ್ಟಿ ಕೇಳು. ಹೇಳವ ಮಗನ. ಅಲ್ಲಿ ಕಡಿ ಇಲ್ಲಿ ಕಡಿ ಸಾಕಾಶ ಹೇಳವ. ಏ ಮಗನ ತ್ರಾಸ್ ಮಾಡ್ಕೋಬೇಡ ಬಾಳ ಮಗನ. ಹೇಳವ. ಹೊಸ ಕುದುರೆ ಬಂದದ, ನನ್ನ ಹಳಿ ಕುದುರೆ ಕಡೆ ಹೈದು ಬಿಟ್ಟಲ್ಲ ಗೌಡ. ಹೌದಾ? ಏನ್ ದೇವ್ರ ಹೇಳೋಣಿಕಿ. ಹೊಸ ಕುದುರೆ ಹಳೆ ಕುದುರೆ ಅನ್ನೋ ತೋಡ ಮಂದಿ ತಿಳಿತು, ತೋಡ ಮಂದಿ ತಿಳಿಲಿಲ್ಲ. ಯಾಕ ಚೇರ್ಮನ್ 2 ಹೆಂಡ್ರು ಇದ್ದು ಸಣ್ಣಕ್ಕಿ ಮನೆಗೆ ಹೋಗೋಗತ್ತಿದವ. ಹೊಸ ಇರ್ಲಿ. ಯಾಕಂದ್ರ ಬಂಧುಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ಇರಬೇಕು. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಂಗ ರಂಗಭೂಮಿಯ ಕಲಾವಿದ ದೇವರಿಪ್ರಿಗೆ ಅಂತೇಳಿ ನಮ್ಮ ಸರ್ ಮೇಳಾಗ ನಾ ಯಾವಾಗಲೂ ಸದನ ಕಾಲ ಇರ್ತೀನಿ. ಆಚೆ ಕಡೆ ನಮ್ಮ ಅಕ್ಕದಾಳ, ಈಚೆ ಕಡೆ ನಮ್ಮ ಅಣ್ಣದನ. ನಿಮ್ಮ ಮನೋರಂಜನೆ ಮಾಡೋ ಸಲುವಾಗಿ ನಿಮ್ಗೊಂದು ಮಾತು ಹೇಳ್ತೀನಿ. ದುಃಖದ ಮಾತ ಸತ್ಯ ನಡೆದಿರ್ತಕ್ಕಂಥ ಘಟನೆನೇ ಹೇಳಬೇಕಾಗಿತಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಸುಳ್ಳಿಗೆ ಸುಖ ಇಲ್ಲ ಹೇಳ್ಯಾರ. ಶ್ರೀಮಂತರ ಮಕ್ಕಳಾಗಿ ಹುಟ್ಟಬೇಕು, ಹೊರತಾಗಿ ಬಡವ್ರ ಮಕ್ಕಳಾಗಿ ಹುಟ್ಟಬಾರದು. ಹೌದಾ? ಯಾಕೆ ಹೇಳತ್ತೇಳಿ ಎಲ್ಲರೂ ಕೂಡಿ 2 ಮಾತು ಹೇಳತ್ತ. ಟಾಳಿ ಕೊಟ್ರು ಹೇಳ್ತೀನಿ, ಇಲ್ಲಿಕಂದ್ರೆ ಹಾಡ್ಲಕ್ಕೆ ಹಚ್ತೀನಿ. ಟಾಳಿ ಕೊಡ್ರಿ. ಏನ್ ಟಾಳಿ? ಈ ಮಾತು ಹೇಳು ಮುಂದಾಗ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿ. ಯಾರು ನಗಲಾಕ್ ಹೋಗ್ಬೇಡ್ರಿ, ಯಾರು ದಾಂಧಲಿ ಮಾಡ್ಬೇಡ್ರಿ. ಇದು ದುಃಖದ ಮಾತು ಸನ್ವೇಷ ಐತಿ. ಅವಾಗ ಕೊಟ್ಟಾಳ ರೊಕ್ಕ. ಇರ್ಲಿ. ಹುಟ್ಟಬೇಕು, ಬಡವ್ರ ಮಕ್ಕಳು ಯಾಕಾಗಿ ಹುಟ್ಟಬಾರ್ದಪ್ಪ ಅಂತಂದ್ರ
ಹೌದು. ಬಡತನಕ ಬಳಗಿಲ್ಲ, ಸಿರಿತನಕ ಸರಿಯಿಲ್ಲ, ತಂದೆ ತೀರ್ ಹೋಗಿದ, ತಾಯಿ ಮಂದಿ ಮನಿ ಮುಸುರಿ ಕೆತ್ಕಿಸಿಂದ ಮಕ್ಕಳಿಗೆ ಜೋಪಾನ ಮಾಡ್ತಿದ್ಳು. ಹೌದಾ ಮಾಡುವಂತ ಟೈಮ್ದಾಗ ಹೌದು. ತಮ್ಮ ಏನ್ ಹೇಳ್ತು, ಊರಾಗ ತಿರುಗಾಡಿ ತಮ್ಮ ಉಡಾಳ ಜಗಳ ತಕ್ಕೊಂಡ್ ಮನಿಗೆ ಬರ್ಲಕತ್ತ ತಾಯಿಗಿದ್ದಕ್ಕಿ ಹಿರಿಯ ಮಗನಿಗೆ ಹೇಳಿದ್ಳು, ಹೌದು. ಯಪ್ಪ ನಮ್ದು ಬಡತನ ಸಂಸಾರ, ದುಡಿದ್ರು ಹೊಟ್ಟಿ ತುಂಬತೈತಿ, ದುಡಿಲಿ ಕುಪ್ಪಸ ಮಕ್ಕಳು ಟೈಮ್ ನಮ್ಮದೈತಿ. ಊರಾಗ ತಿರುಗಾಡಿ ತಮ್ಮ ಉಡಾಳಾಗಿ ಜಗಳ ತಕ್ಕೊಂಡ್ ಮನಿಗೆ ಬರ್ಲಾಕತ್ತಾನ, ಹೌದು. ತಮ್ಮಗ್ ಹೊಲಕ್ಕೆ ಕರ್ಕೊಂಡ್ ಹೋಗಿ ಕೆಲಸಕ್ಕೆ ಹಚ್ಚತ್ ಹೇಳಿದ್ರು. ಹೌದು. ತಾಯಿ ಮಾತ ನೀರು ಬರ್ದತ್ತ ತಿಳ್ಕೊಂಡು ತಮ್ಮಗ ಹೊಲಕ್ಕೆ ಕರ್ಕೊಂಡ್ ಹೋದ. ಹೌದಾ ಹೋದಂತ ಟೈಮ್ದಾಗ ತಮ್ಮಗ ನೇಗಿಲಿ ಹೂಡಿಕೊಟ್ಟ ಹಣ್ಣಿರ್ತಕ್ಕಂಥ ಗಪ್ರಿ ಕೈ ಮುಗಿತೀನಿ, ತಮ್ಮ ಹಣ್ಣಿರ್ತಕ್ಕಂಥವ ಹೊಲದ ಕಂಟಿ ಕಳೆದು ಒಟ್ಟಿಗೆ ಹಚ್ಚಕತ್ತಿದ್ದ. ಹಚ್ಚುವಂತ ಟೈಮ್ದಾಗ ತಮ್ಮ ಒಂದು ಮಲು ತಿರುವುದ, ಎರಡು ಮಲು ತಿರುವುದ, ಮೂರನೇ ಮಲು ತಿರುಗಬೇಕು ಅನ್ನೋದಾಗ ತಮ್ಮಗೊಂದು ಬಂಗಾರದ ಗಂಟೆ ಹತ್ತು ಬಂಧುಗಳೇ. ಹೌದಾ ಬಂಗಾರದ ಗಂಟೆ ಹತ್ತು ಅಣ್ಣನ ಮುಂದೆ ಓಡೋಗಿ ತಮ್ಮ ಹೇಳ್ತದ, ಏನಂತ? ಏ ಅಣ್ಣ ನಮ್ಮ ಬಡತಾನ ಹೀಗಿತ್ತು, ನಮ್ಮ ಬಡತಾನ ದೂರ ಆಯ್ತ, ನಾವು ಶ್ರೀಮಂತರಾದೇವಿ, ನನಗೆ ಬಂಗಾರದ ಗಂಟೆ ಹತ್ತೈತಿ, ಬಂಗಾರ ಗಂಟೆ ತಗೊಂಡ್ ಹೋಗಿ ತಾಯಿಗೆ ಸುದ್ದಿ ಮುಡ್ಸೋಣ ಬಾರೋ ಎಣಾತಿತ್ತು ಕೂಸ. ಹೌದು, ಸಣ್ಣ ಕೂಸ ಹತ್ತಿತ್ತು. ಅಣ್ಣ ಹೆಗಲ ಮೇಲೆ ಕೊಳ್ಳಿ ಇಟ್ಕೊಂಡು ಬಂದು ಓಡಿ ಬಂದು ನಿಂತು ನೋಡ್ದ, ತಮ್ಮಗ ಬಂಗಾರದ ಗಂಟೆ ಹತ್ತಿತ್ತು. ತಮ್ಮ ಹೇಳ್ತು ಅಣ್ಣಗ, ಏನ ಅವ್ವ ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಟಾಳ, ಊಟ ಮಾಡೋಣ, ಊಟ ಮಾಡಿ ಬಂಗಾರದ ಹಂಡೆ ಹೋಗಿ ತಾಯಿಗೆ ಸುದ್ದಿ ಮುಡ್ಸೋಣ ಬಾರೋ ಎಣಾತಿತ್ತು ಕೂಸ. ಹೌದು ಹೌದು. ಏ ತಮ್ಮ, ನನಗ ಹೊಲ್ದಾಗ ಒಂದು ಕಂಟಿ ಮೂಲ ಆಗ್ಯದ, ಕಂಟಿ ಕಡ್ದು ಊಟ ಮಾಡ್ತೀನಿ, ನೀ ಊಟ ಮಾಡತ್ ಹೇಳ್ದ ನೀಚ ಸುಳಿ ಮಗ ಅಣ್ಣ. ಅಣ್ಣ ಏನ್ ಮಾಡ್ದ, ಬಂಗಾರದ ಮೇಲೆ ಕಣ್ಣಿಟ್ಟ, ತಮ್ಮಗ ಬಿಟ್ರ ಅರ್ಧ ಪಾಲ ತಮ್ಮಗ್ ಹೋತದ, ಅರ್ಧ ಪಾಲ ನನಗ್ ಬರ್ತದ, ತಮ್ಮಗ್ ಬಿಡಬಾರ್ದತ್ತು ಹಂಚ ಹಾಕದ. ಯಾಕಾಗಲಕತ್ತ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಬಂದು ಕೈಕಾಲ ಮಾರಿ ತಕೊಂಡು ಬಾಯಾಗ ಕಟ್ಟಿ ರೊಟ್ಟಿ ಕಾರಾಳ ಹಿಂಡಿ ತಂದು ಬಾಯಾಗ ತುತ್ತ ಹಾಕೋತಿತ್ತು. ಹೆಗಲ ಮೇಲೆ ಇರ್ತಕ್ಕಂಥ ಕೊಳ್ಳಿ ತಂದು ತಮ್ಮನ ಕೈ ಕಡ್ದ ನೀಚ ಸುಳ್ಳಿ ಮಗ ಅಣ್ಣ. ಹೌದಾ ಏನ ಹೊಲ ತಗೋ, ಮನಿ ತಗೋ, ಬೆಳ್ಳಿ ತಗೋ, ಬಂಗಾರ ತಗೋ, ಗೌಡ್ರು ಮನೆಗೆ ಚೀತ ಇಟ್ಟು ಅದಿಟ್ಟು ಪಗಾರ ನೀನೇ ತಗೋ ಏನ, ನನ್ನ ಜೀವ ಉಳಿಸೋ ಏನ ತೆತ್ತು ಕೂಸ. ನಾ ನಿನಗ ಬಿಟ್ರ ಮಗನ ಅರ್ಧ ಪಾಲ ನಿನಗ್ ಹೊತ್ತದ, ಅರ್ಧ ಪಾಲ ನನಗ್ ಬರ್ತದ, ಇದು ಒಟ್ಟು ಬಂಗಾರ ನನಗೇ ಆಗ್ಬೇಕಂತ ತಿಳ್ಕೊಂಡು ಬಿದ್ದಿರ್ತಕ್ಕಂಥ ಕೊಳ್ಳಿ ತಂದು ಎತ್ತಿ ಹೊಡೆದು ಬಿಟ್ಟ, ರುಂಡೋ ತಟ್ಟಿ ಬಿತ್ತು, ದಂಡೋ ತಟ್ಟಿ ಬಿತ್ತು. ಹೌದು 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 ಬಿತ್ತು. ಯಾರೇ ನೋಡಿ ಗಿಡಾರ ಅಂತ ತಿಳ್ಕೊಂಡು ಕೈಯಾಗಿರ್ತಕ್ಕಂಥ ಕೊಳ್ಳಿ ತಳಗ ಹೋಗುದ, ಒಂದು ಕೈಯಾಗ ರುಂಡ್ ಹಿಡ್ದ, ಒಂದು ಕೈಯಾಗ ದಂಡ ಹಿಡ್ದ, ನಡು ಹೊಲ್ಲಾಗಿರ್ತಕ್ಕಂಥ ಕಣ್ಕಿ ಬಣಿಮ್ಯಾಗ ತಂದು ತಮ್ಮನ ಹೆಣ ಮುಚ್ಚಿಟ್ಟ. ತಾಯಿ ಮಂದಿ ಮನಿ ಮುಸ್ರಿ ತಿಕ್ಕಿ ಮನಿಗೆ ಹೋದ್ರ ಮಕ್ಳಿಲ್ಲ, ದುಡಿಯುವಂತ ಮಕ್ಳು ಹೊಲ್ದಾಗದವು, ಮನಿಗೆ ಹೋದ್ರು ಏನು ಸುಖದ, ಮಕ್ಕಳು ಕರ್ಕೊಂಡು ಊಟ ಮಾಡ್ಬೇಕಂತ ತಿಳ್ಕೊಂಡು ಗೌಡ್ರ ಮನೆಯ ಹುಗ್ಗಿ ಹೋಳ್ಗಿ ಅನ್ನ ಸಾರ ತಗೊಂಡು ತಾಯಿ ಹೊಲಕ್ಕೆ ಬಂದಳು. ಹೌದು ಯಪ್ಪ ಇಂಥ ಬಿಸಿಲಾಗ ಒಬ್ನೇ ಕೆಲಸ ಮಾಡಕತ್ತಿಲ್ಲ, ತಮ್ಮೆಲ್ಲ ನೋತ್ ಕೇಳಲ್ಲ ತಾಯಿ, ಏ ಯವ್ವ ನೀ ಇಂಥ ಬಿಸಿಲಾಗ ಯಾಕೆ ಬಂದಿ ಕಾಶಿ ಅಂದ. ಹೌದು ಹೌದು. ಯಪ್ಪ ಕಳ್ಳ ಕೇಳಲಿಲ್ಲಪ್ಪ, ಗೌಡ್ರ ಮನ್ಯಾಗ ಹೋಳಿಗೆ ಕೊಟ್ರ ತಂದಿ ನೋ ಭಗವಂತ ಅಂದಳು. ತಮ್ಮೆಲ್ಲ ನನ್ನ ಮ್ಯಾಗಿನ ದೋಸ್ತರು ಬಂದಿದ್ರು, ದೋಸ್ತರು ಕೂಡ ಕೂಡಿ ಮ್ಯಾಗಿನ ಹೊಲ ನೋಡಿ ಬರ್ತೇನೆ ತೋಗ್ಯಾನೆ ಕಾಶಿ ಎತ್ತಿ ಹೇಳ್ದ. ಹೌದಾ ಯಾಕಾಗಲಕ್ಕೆಪ್ಪ, ನೀ ಕೈಕಾಲ ಮಾರಿ ತೊಕ್ಕ ಊಟ ಮಾಡಕತ್ತಿ ತಿಳ್ಕೊಂಡು ಬುತ್ತಿ ಬಿಚ್ಚಿ ಹಿರಿಯ ಮಗನಿಗೆ ಉಳ್ಳಾಕ ಕೊಟ್ಟಳು ತಾಯಿ. ಉಣ್ಣುವಂತ ಟೈಮ್ದಾಗ ತುಂಬಿರ್ತಕ್ಕಂತ ಕೊಡ ಬಣಿಮಿ ದಂಡಿಗಿತ್ತು. ಯಪ್ಪ ಇಲ್ಲಿ ಉಳ್ಳಾಕುತ್ತಿಯಪ್ಪ, ಕೊಡ ಅಲ್ಲಿ ಐತಿ, ನೀವು ಊಟ ಮಾಡೋಣ, ಹೋಗಿ ನೀರ್ ತರ್ತೀನಿ ಅಂದಳ ತಾಯಿ. ಯಾಕಾಗಲಕ್ಕಂದ ತಾಯಿ ಬರ 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 ಬಂದು ಬಣಿಮಿ ದಂಡಿಗೆ ಬಂದು ನಿಂತು ಹಿಂಗ್ ಮಾಡಿ ಹೊಳ್ಳಿ ನಿಂತು ನೋಡಿದ್ಳು. ಎತ್ಕೊಳ್ಳೋ ಕಡೆ ನೆದರು ಹೋಯ್ತು ತಾಯಿದು. ಯಪ್ಪ ನೆಗಲಿ ಹೊಡಿ ಅಂತ ಎತ್ಕೊಳ್ಳೋದ, ಒಣ ಕಂಟಿಗೆ ಹಂಗೆ ಕಟ್ಟಿಲ್ಲ, ಒಂದು ಸುಡು ಕಣಿಕೇರು ಒಗಿಬೇಕು ಲೋ ರಾಜ ಅಂದಳು. ಏ ಯವ್ವ ನೀ ಒಗಿಬೇಡ, ನಾ ಒಗಿತೀನಿ ಬಾ ಅಂತೇಳಿ ಹಿರಿ ಮಗ ಅಂದ. ಉಣುವಂತ ಆಗಲು ಬಿಟ್ಟು ನಿಮ್ಮ ಮುತ್ತೆ ಎದ್ದಿಲ್ಲ, ನಿಮ್ಮ ಅಪ್ಪ ಎದ್ದಿಲ್ಲ, ನೀನು ಹೇಳ್ಬೇಡ, ಒಂದೇ ಎದ್ರ ಆನೆಗಿತ್ತು ಅಂತೇಳಿ ತಾಯಿ ಆ ಮಗನಿಗೆ ಆನೆ ಹಾಕಿದ್ಳು. ತಾಯಿ ಮಾತು ಮೀರ್ಲಿಲ್ಲ. ತಾಯಿ ಹೋಗಿ ಕಿಶನ್ ಬಣಿಮಿ ದಂಡಿಗೆ ನಿಂತು ಒಂದು ಸೂಡು ಹಿರಿದಳು, ಎರಡು ಸೂಡು ಹಿರಿದಳು, ಮೂರನೇ ಸೂಡು ಹಿರಿಬೇಕನ್ನೋರಾಗ ಮಗನು ರುಂಡ ಮಗನ ದಂಡ ಕೈಯಾಗ ಬತ್ತು ಬಂದಗಳೇ. ಯಪ್ಪ ಎಂತ ಗಾತ ಆಯ್ತು, ಎಂತ ಮೋಸ ಆಯ್ತು. ನನ್ನ ಅಡಿನ ಮನೆಯಾಗ ಇಬ್ರು ಅಣ್ಣ ತಮ್ಮರಿದ್ರಿ, ನನ್ನ ಮಗನ ಜೀವ ಯಾರು ಹೊಡೆದ್ರು, ನನ್ನ ಹಾಟಿ ಆತಿತ್ತು ತಾಯಿ ಕಳ್ಳ. ನೀಚ ಸುಳ್ಳಿ ಮಗ ಉಣು ಆಗಲು ಬಿಟ್ಟು ಓಡಿ ಬಂದ ತಾಯಿ ಮುಂದಂದ, ಯವ್ವ ನನ್ನ ಕಡೆ ಜೋಲು ಐತೆ ಕಾಶಿ, ನನ್ನ ಕಡೆ ತಪ್ಪಾಯ್ತು, ತಮ್ಮಗ ಬಂಗಾರದ ಗಂಟು ಹತ್ತಿತ್ತು, ಬಂಗಾರ ಗಂಟಿನ ಸಂಬಂಧ ತಮ್ಮನ ಪ್ರಾಣ ನಾನೇ ಹೊಡೆದಿನಿ ಕಾಶಿ ಅಂದ. ಎಂತ ನೀಚದಿ, ಎಂತ ಕಟಕದ ನನ್ನ ಹಾಟ್ಯ, ಬಂಗಾರದ ಹಂಡೆ ಸಂಬಂಧ ಬಂಗಾರ ಅಂತ ತಮ್ಮನ ಜೀವ ಹೊಡೆದಲ್ಲ ನನ್ನ ಹಾಟ್ಯ ಅಂತೇಳಿ ತಾಯಿ ಕಳ್ಳ ಬಾಯಾಗ ಮಣ್ಣು ಹಾಕೊಂಡು ಹೊಟ್ಟಿ ಹೊಟ್ಟಿ ಬಡ್ಕೋತಿತ್ತು. ಯಾರಿಗಾರ ಹೋಗಿ ಹೇಳಿಗಿಲ್ಲ ತಿಳ್ಕೊಂಡು ಬಿದ್ದಿರ್ತಕ್ಕಂಥ ಕೊಳ್ಳಿ ತಂದು ಎತ್ತಿ ಹೊಡೆದು ಬಿಟ್ಟ ತಾಯಿ ರುಂಡ ಕಡಿಗಾಗಿ ಬಿತ್ತು ಬಂಧುಗಳೇ. ತಾಯಿ ರುಂಡ ಕಡಿಗಾಗಿ ಬಿತ್ತು. 10 ಮುಡುಗರದಾಗ ಬಂಗಾರದ ಹಾಂಡೆ ತಗೊಂಡು ಓಡ್ತಿದ್ದ ಓಡ್ತಿದ್ದ ಓಡ್ತಿದ್ದ. ಓಡುವಂತ ಟೈಮ್ದಾಗ ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು ನೋಡ್ರಿ. ಹಳ್ಳದ ದಂಡಿಗೆ 4 ಮಂದಿ ಕಳ್ಳರು ಕೂತಿದ್ರು. ಯಾವ್ರವ ಎಲ್ಲಿಗೆ ಹೊಂಟನ ತರುಬಿ ಕೇಳನು ತಡಿಯತ್ತೆ ತಿಳ್ಕೊಂಡು ತಳಗಿಳಿಸಿ ನೋಡ್ತಾರ. ಹಾಂಡ್ಯದಾಗ ಬೆಳ್ಳಿ ಬಂಗಾರ ಮುತ್ತು ಮಾಣಿಕ ರತ್ನಿದ್ದು ಯಾರ ಮನಿ ಕಳ ಹೊಡ್ಕ ಮಾಡ್ಕೊಂಡು ಹೊಂಟಿಯ ಮಗನ ಅಂತ ತಿಳ್ಕೊಂಡು 4 ಮಂದಿ ಕಳ್ಳರು ಅವನಿಗೆ ಅಲ್ಲಿ ಹಳದಾಗೆ ಕಡ್ದು ಬಿಟ್ರು. ಕಡಿದ್ರು
ಕಡದ ಕಿಶನ 4 ಮಂದಿ ತಂದು ಡೋಣಿ ದಂಡಿಗೆ ತಂದು ನನಗೆ ಹೆಚ್ಚ ನಿನಗೆ ಹೆಚ್ಚ ಅಂತೇಳಿ 4 ಮಂದಿ ಹೊಡೆದಾಡಕತ್ರು. ಹೊಡೆದಾಡುವಂತ ಟೈಮ್ದಾಗ ಕಾಲಿಗೆ ತಟ್ಟಿ ಬಂಗಾರದ ಹಾಂಡ ಡೋಣ್ಯಾಗ ಹರ್ಕೊಂಡು ಹೋಗಿಬಿಡ್ತು. ಹೌದು 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 4 ಮಂದಿ ಹೊಡೆದಾಡಿ ಪ್ರಾಣ ಬಿಟ್ಟು ಮಗ್ಗಲ ಮನೆ ಹಾಕಿ ಶ್ರೀಮಂತರಾಗ್ಯಾರ. ಮಾಡಿದ ಬಲ ಮಾಡೇ ಕಟ್ಟಾಳ. ಮನಿ ಮುಂದೆ ಮಾರುತಿ ಕಾರಿ JCP ತಂದಳ ಅಂತ ತಿಳ್ಕೊಂಡು ಒಬ್ಬಕ್ಕಿ ಮೇಳೆ ಮೇಲೆ ಚೀಟಿ ಚಿಪ್ಪಟ್ಟಿ ನಿಂಬಿಕೆ ಮಾಡಿ ಹೋಗದೇವಂದ್ರ ಅವ್ರು ಶ್ರೀಮಂತರಾಗಿ ಅಟ್ಟೆ ಉಳಿತಾರ, ನಾವು ಬಡವರಾಗಿ ಇಟ್ಟೆ ಉಳಿತಾವ. ಬಂಧುಗಳೇ, ಕೈ ಮುಗಿದು ಕಾರಿ ಹಿಡ್ಕೊಂಡು ಹೇಳ್ತೀನಿ, ಅಣ್ಣ ತಮ್ಮರ ಮನಸ್ಸು ಮುರಿಬೇಡ್ರಿ. ಇದು ಒಂದೇ ಮಾತು ಬಂಧುಗಳು, ಇದು ಒಂದೇ. ಹೌದು 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 ಏನ್ ಹೀಗೇನು ಮಾತ? ಯಾಕೆ ನಾ ಹೇಳಿದ ಮಾತು ನಿಮಗೆ ಕರೆಕ್ಟ್ ಅನ್ಸಿತ್ತಂದ್ರೆ ಇನ್ನೊಂದ್ಸಲ ಜೋರಾದ ತಾಳಿ ಕೊಡ್ರಿ ನೋಡೋಣ. ಹೌದು 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 ನೋಡಲಿ, ತಾಯಿ ಕಣ್ಣನ ನೀರ್ ಬರಕತ್ತ ಸುಮ್ಮಲ್ಲ ಮಾತ. ತಾಯಿ ತಂದಿ ಸತ್ತ ಪರದೇಶ ಮಕ್ಕಳು ಮನೆ ಮುಂದೆ ಬಂದೋಪ ತಂದ್ರ ರೊಕ್ಕ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ಹೊಲ ಕೊಡ್ಬೇಡ್ರಿ, ಮನಿ ಕೊಡ್ಬೇಡ್ರಿ, ನೆಳ್ಳಿಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟರು ನಿಮ್ಮ ಸ್ವರ್ಗದಾಗ ಸುಖ ಸಿಗ್ತತ್ತ. ಕೈ ಎತ್ತಿ ಹೇಳ್ತೀನಿ ಬಂಧುಗಳೇ. ಹೌದು ಹೌದು ಅಚ್ಚ ಈಚೆ ಕಡೆ ಏನು ಮಾತಾಡಿ ನೋಡು, ಅಚ್ಚ ಕಡೆ ತಮ್ಮ ಆ ತರ ಮಾತಾಡಿ ಮಂದಿಗೆ ಕಣ್ಣ ನೀರ್ ತರಿಸಬೇಕು. ಯಾಕ್ರಿ? ಹೌದು ಅಟ್ಟ ಬಲ್ಲಿ ಪವರ್ ಇದ್ರ ಬಾ ಅಚ್ಚ ಕಡೆ ಈಚೆ ಕಡೆ. ಹಾ